अस्तु मा विद्विषावहै। ओम शांति शांति शांति। हन्नतु भागले यथा पुरस्ताद् भविता प्रतीत यथा पुरस्ताद् भविता प्रतीता औत्तालकीरारुणिर्मत्प्रसृष्टः औदालकीरारुणिर्मत्प्रसृष्टः सुखगुं रात्रिं शयितावीतमन्युः सुखगं रात्रिशयितावीतमन्युः त्वां ददृशिवान् त्वां ददृशिवान् मृत्युमुखात् प्रमुक्तम् मृत्युमुखात् प्रमुक्तं स्वर्गे लोके न भयं किञ्चनास्ति स्वर्गे लोके न भयं किञ्चनास्ति न तत्र त्वं न जरया बिभेति न तत्र त्वं न जरया विभेति उभेति त्वाशनाया पिपासि उभेति त्वाशनाया पिपासि शोकातिगो मोदते स्वर्गलोके शोकातिगो मोदते स्वर्गलोके सत्वमग्निगुं स्वर्गमध्येषि मृत्यो सर्वमध्येषि मृत्योः प्रब्रूहि त्वगुं शब्दधानाय मह्यम् प्रब्रूहितं शब्दधानाय मह्यं स्वर्गलोका अमृतत्वं भजन्त स्वर्गलोका अमृतत्वं भजन्त एतद्वितीयेन वृणेवरेण एतद्वितीयेन वृणेवरेण स्वतमग्निगुं स्वर्गमध्येषि मृत्यो स्वतमग्निं स्वर्गमध्येषि मृत्योः प्रब्रूहि त्वगुं श्रद्धधानाय मह्यम् प्रब्रूहितं शब्दधानाय मह्यं स्वर्गलोका अमृतत्वं भजन्त स्वर्गलोका अमृतत्वं भजन्त एतद्वितीयेन वृणेवरेण ಏತದ್ವಿತೀಯೇನ ವೃಣೇವರೇಣ ತನ್ನದೇ ಆದ ಬಾಲ ಭಾಷೆಯಲ್ಲಿ ತನ್ನದೇ ಆದ ಸ್ವಂತ ಶಬ್ದಗಳಲ್ಲಿ ಸ್ವರ್ಗ ಹೇಗಿರ್ತದೆ ಅನ್ನುವ ವಿಚಾರಗಳನ್ನು ಬಾಲ ಮಾತುಗಳಿಂದ ನಚಿಕೇತನು ಯಮನಿಗೆ ವಿವರಿಸಿ ಶೋಕವನ್ನು ದಾಟಿಸಿದಂತಹ ಆನಂದವನ್ನು ಆನಂದಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ ಸ್ವರ್ಗಲೋಕವನ್ನು ಹೇಗೆ ಹೋಗಿ ತಲುಪಬೇಕು ಅನ್ನುವ ಉಪಾಯ ನಿನಗೆ ಮಾತ್ರ ಗೊತ್ತಿರೋದ್ರಿಂದ ಪ್ರಬ್ರೂಹಿ ಅದನ್ನು ನನಗೆ ಹೇಳಿಕೊಡು ಅಂತ 13ನೇ ಶ್ಲೋಕದಲ್ಲಿ ಆ 2ನೇ ವರ ಏನು ಅನ್ನೋದನ್ನು ಸ್ವರ್ಗ ಸಾಧನಭೂತ ಅಗ್ನಿವಿದ್ಯಾ ಮುಂದೆ ಅದಕ್ಕೆ ಹೆಸರನ್ನು ನಾಚಿಕೇತ ಅಗ್ನಿವಿದ್ಯಾ ಅಂತಲೂ ಯಮನು ಇಡುತ್ತಾನೆ. ಸ್ವರ್ಗ ಸಾಧನಭೂತ ಅಗ್ನಿವಿದ್ಯಾ ಸ್ವರ್ಗವನ್ನು ಹೋಗಿ ಸೇರಬೇಕಾದಂತಹ ಸಾಧನ ಬೇಕಲ್ಲ. ಗುರಿಯನ್ನು ತಲುಪಬೇಕಾದ್ರೆ ಸಾಧನ ಬೇಕು. ಮುಂಬೈ ತಲುಪಬೇಕು ಅಂದರೆ ಸಾಧನ. ನೀವು ಟ್ರೈನ್ನಿಂದ ತಲುಪ್ಬೋದು, ಸಾಧನ. ಬಸ್ನಿಂದ ತಲುಪ್ಬೋದು, ಸಾಧನ. ಕಾರ್ನಿಂದ ತಲುಪ್ಬೋದು, ಸಾಧನ. ಫ್ಲೈಟ್ನಿಂದ ತಲುಪ್ಬೋದು, ಸಾಧನ. ಆ ಸಾಧನ ಕೂಡ ಅವರವರ ಕೆಪಾಸಿಟಿ ಮೇಲೆ ಇರ್ತದೆ. ಎಲ್ಲರಿಗೂ ಒಂದೇ ಕಾಮನ್ ಸಾಧನ ಅಂತ ಎಂದೂ ಇರೋದಿಲ್ಲ. ಆ ಗುರಿಯನ್ನು ತಲುಪಲಿಕ್ಕೆ ಅವರವರ ಕೆಪಾಸಿಟಿಯಲ್ಲಿ ಆ ಸಾಧನೆಯನ್ನು ಆರಿಸಿಕೊಳ್ತಾರೆ. ಹಾಗೆ ಇಲ್ಲಿ ಸ್ವರ್ಗವನ್ನು ತಲುಪಬೇಕಾಗಿ ಮರ್ತ್ಯಲೋಕದಲ್ಲಿ ಇದ್ದಂಥವರಿಗೆ ಆಸಕ್ತಿ ಇದ್ದದ್ದಾದರೆ ಅವರಿಗೆ ಹೋಗಿ ತಲುಪುವ ಸಾಧನ ಗೊತ್ತಿಲ್ಲ. ಆ ಸಾಧನ ಏನು ಅನ್ನೋದನ್ನು ನನಗೆ ಹೇಳಿಕೊಡು. ಒಂದಂತೂ ಗೊತ್ತಿದೆ, ಅದೊಂದು ವಿದ್ಯಾ.
ಈಗಂದರೆ ಯಾವ ರಾಕೆಟ್ ಕಳಿಸ್ಬೇಕು, ಯಾರು ಕಳಿಸ್ಬೇಕು ಅಂತ ವಿಚಾರ ಮಾಡ್ತೇವೆ. ಸ್ವರ್ಗಕ್ಕೆ ರಾಕೆಟ್, ಯಾವ ರಾಕೆಟು, ಯಾವ ದೇಶದವ್ರು ಕಳಿಸ್ಬೇಕು, ಏನೇನು ಅದಕ್ಕೆ ವ್ಯವಸ್ಥೆ ಇರಬೇಕು, ಎಷ್ಟು ಕಿಲೋಮೀಟ್ರ್ ಹೋಗಬೇಕು, ಎಷ್ಟು ಮೈಲ್ ಹೋಗಬೇಕು, ಎಟ್ಸೆಟ್ರಾ ಎಟ್ಸೆಟ್ರಾ. ಆಗಿನ ಕಾಲ ಹಾಗಲ್ಲ, ಅವು ಯಾವ ಸಾಧನೆಗಳು ಇದ್ದಿದ್ದಿಲ್ಲ, ಆದರೂ ಹೋಗಬೇಕಾಗಿತ್ತು. ಬಹುಶಃ ಈ ಅಗ್ನಿವಿದ್ಯಾ ಅನ್ನುವಂಥದ್ದೇನಿದೆಯೋ ಅಥವಾ ಇತರ ಅದೃಷ್ಟ ಲೋಕಗಳ ಫಲಗಳನ್ನು ಹೊಂದಲಿಕ್ಕಾಗಿ ಇತರ ಸಾಧನೆಗಳು, ಯಜ್ಞ ಯಾಗ ಹೋಮಾದಿಗಳು, ಅವುಗಳನ್ನು ಅವರು ಪ್ರಯೋಗಿಸಿ ಆ ಮೂಲಕವಾಗಿ ಸಾಧಿಸ್ತಾ ಇದ್ದರು ಅಂತ ನಾವು ನಿರ್ಣಯಕ್ಕೆ ಬರಬಹುದು. ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನಂದರೆ ಇದೊಂದು ಅಗ್ನಿವಿದ್ಯಾ. ಏನಕ್ಕಾಗಿ ಅಗ್ನಿವಿದ್ಯಾ ಅಂತಂದರೆ ಸ್ವರ್ಗವನ್ನು ಸಾಧಿಸಲಿಕ್ಕಾಗಿ ಒಂದು ಅಗ್ನಿವಿದ್ಯಾ. ಆ ಅಗ್ನಿವಿದ್ಯೆಯನ್ನು ಹೇ ಮೃತ್ಯೋ ಸ್ವರ್ಗ ಮಧ್ಯೇಶಿ, ಆ ಅಗ್ನಿವಿದ್ಯೆಯನ್ನು ನೀನು ತಿಳಿದಿದ್ದೀಯ, ಅಧ್ಯೇಶಿ, ನೀನು ಅದನ್ನು ತಿಳಿದಿದ್ದೀಯ, ಅದನ್ನು ನೀನು ಸಾಧಿಸಿದ್ದೀಯ. ಆ ಮೂಲಕವಾಗಿ ಸ್ವರ್ಗವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನಗೆ ಗೊತ್ತಿದೆ. ನೀನು ಪ್ರಬ್ರೂಹಿ ತ್ವಂ ಪ್ರಬ್ರೂಹಿ, ಅದನ್ನು ನನಗೆ ಚೆನ್ನಾಗಿ ಹೇಳಿಕೊಡು. ಯಾಕೆ ನನಗೆ ಹೇಳಿಕೊಡ್ಬೇಕು ಅಂದರೆ ಮತ್ತೆ ಇನ್ನೊಂದು ಸಲ ಇತಿಹಾಸದಲ್ಲಿ, ಮುಂಬರುವ ಇತಿಹಾಸದಲ್ಲಿ, ಭವಿಷ್ಯದಲ್ಲಿ, ಅದು ಭವಿಷ್ಯದಲ್ಲಿ ಇರೋದನ್ನು ಇತಿಹಾಸ ಅಂತ ಹೇಳಲಿಕ್ಕಾಗೋದಿಲ್ಲ. ಇತಿ ಹ ಆಸ, ಹೀಗಿತ್ತು ಭೂತಕಾಲದಲ್ಲಿ ಮಾತ್ರ ಹೇಳಬಹುದೇ ವಿನಃ ಅದನ್ನು ಇತಿಹಾಸ ಅನ್ನೋ ಶಬ್ದವನ್ನು ಭವಿಷ್ಯದಲ್ಲಿ ಪ್ರಯೋಗಿಸಲಿಕ್ಕೆ ಬರೋದಿಲ್ಲ. ಹೀಗಾಗಿ ಭವಿಷ್ಯದಲ್ಲಿ ಮತ್ತೆ ನನ್ನಂತಹ ಶಿಷ್ಯ ನಿನಗೆ ಸಿಗ್ತಾನೆ ಅಂದರೆ ಡೌಟ್ಫುಲ್ಲೇ. ಅದಕ್ಕೆ ಶ್ರದ್ಧದಾನಾಯ ಮಹ್ಯಂ, ಇಷ್ಟೊಂದು ಶ್ರದ್ಧೆಯಿಂದ ಕೂಡಿದನಾಗಿ ಬಂದಂತಹ ನನ್ನನ್ನು ಉದ್ದೇಶಿಸಿ ನೀನು ಆ ಅಗ್ನಿವಿದ್ಯೆಯನ್ನು ಹೇಳಿಕೊಡು. ಶ್ರದ್ಧದಾನಾಯ, ನೋಡಿ, ಶ್ರದ್ಧೆ ಇದ್ದರಿಂದ ಆ್ಯಸ್ ಇಟ್ ಈಸ್ ಅಲ್ಲಿ ಹೋಗ್ಯಾನ ವಿತ್ ದ ಬಾಡಿ. ಆ ಒಂದು ಉತ್ಕಟವಾದ ಶ್ರದ್ಧೆ ಇದ್ದರೆ ತಾನೇ ಹೋಗೋದು. ಸುಮ್ಮನೆ ಯಾಕೆ ಹೋಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ಮತ್ತು ನಾನು ವೈದಿಕ, ವೇದದಲ್ಲಿ, ವೇದ ಮಾರ್ಗದರ್ಶನದಲ್ಲಿ, ವೈದಿಕ ಮಾರ್ಗದರ್ಶನದಲ್ಲಿ ವಿಶ್ವಾಸ ಇಟ್ಟವರು. ವೇದ ಮತ್ತು ಇತರ ವೇದಾಂಗಗಳು ಇವುಗಳಲ್ಲಿ ಶ್ರದ್ಧೆಯನ್ನು ಹೊಂದಿದವನಾಗಿದ್ದೇನೆ. ವೇದವು ಅದೃಷ್ಟ ಫಲಗಳನ್ನು ವಿವರಿಸ್ತದೆ. ಆವಾಗಲೇ ವೇದವನ್ನು ಪ್ರಮಾಣವನ್ನಾಗಿ ಸ್ವೀಕರಿಸಬಹುದು. ವೇದವು ಪ್ರತ್ಯಕ್ಷ ಫಲವನ್ನೇ ಹೇಳುವುದಾಗಿದ್ದರೆ ವೇದದ ಅವಶ್ಯಕತೆ ಮನುಷ್ಯನಿಗಿಲ್ಲ. ಏನಂತೀರಿ? ಈ ಅಗ್ನಿಯು ಸುಡುತ್ತದೆ ಮುಟ್ಟಬೇಡ ಅಂತ ವೇದ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ? ವೇದವು ಹೇಳದೆ ಹೋದರೂ ನಾ ಮುಟ್ಟಿದರೆ ಅದು ಸುಟ್ಟೇ ಸುಡುತ್ತೆ. ಇದು ನನಗೆ ಗೊತ್ತಿದ್ದ ವಿಷಯ, ನನಗೆ ಗೊತ್ತಾಗುವ ವಿಷಯ, ಒಂದು ದಿವಸ ಇದು ತಿಳಿಯುವ ವಿಷಯವೇ. ಮಗು ಇದ್ದಾಗ ತಿಳಿಲಿಕ್ಕಿಲ್ಲ, ದೊಡ್ಡವರಾದ್ಮೇಲೆ ತಿಳಿತಾರೆ. ಹೀಗಾಗಿ ದೃಷ್ಟ ವಿಷಯಗಳನ್ನು ವೇದ ಮಾತಾಡ್ತದೆ ಅನ್ನುವಂಥದ್ದು ಸಾರ್ಥಕ ಅರ್ಥ ಅಲ್ಲ, ಅದು ವ್ಯರ್ಥ ಅರ್ಥ. ವೇದಗಳ ವಿಷಯ ಅದೃಷ್ಟ. ಅದೃಷ್ಟ, ವೆದರ್ ಇಟ್ ಇಸ್ ಸೃಷ್ಟಿಕರ್ತ, ಅವನ ಸೃಷ್ಟಿಕರ್ತನ ವಿಷಯ ಮಾತಾಡಲಿ, ಪಂಚೀಕರಣ ವಿಷಯ ಮಾತಾಡಲಿ, ಪಂಚಭೂತ ವಿಷಯ ಮಾತಾಡಲಿ, ಎಲ್ಲ ಅದೃಷ್ಟ ವಿಷಯಗಳನ್ನು ಮಾತಾಡ್ತದೆ.
ಅದೃಷ್ಟದಲ್ಲಿ ಶ್ರದ್ಧಾ ಇದ್ದರೆ ಕೂತ್ಕೊಂಡು ಕೇಳಬೇಕು. ಆವಾಗ ಅವನು ಪ್ರಾಮಾಣಿಕವಾಗಿ ಪ್ರಮಾಣವನ್ನು ಒಪ್ಪಿಕೊಂಡಾನೆ ಅಂತ ಅರ್ಥ. ನಾನು ಹಿಂದೂ ಆದ್ದರಿಂದ ವೇದಗಳನ್ನು ನಂಬುತ್ತೇನೆ, ನಿಮ್ಮಪ್ಪನ ತಲೆ. ಹಿಂದೂ ಆಗಿದ್ದರಿಂದ ವೇದಗಳನ್ನು ನಂಬೇಡ. ನೀನು ವೇದಗಳನ್ನು ಯಾಕೆ ನಂಬಬೇಕು ಅಂತಂದರೆ ಅದೃಷ್ಟ ಫಲಗಳು ಇವೆ ಅನ್ನುವುದನ್ನು ಒಪ್ಪಿಕೊಂಡಿದ್ದೇ ಆದರೆ ಅದಕ್ಕಿರುವ ಮಾರ್ಗದರ್ಶನ ವೇದ. ಅದರಲ್ಲಿ ನೀನು ಪರಿಪಕ್ವತೆಯನ್ನು ಹೊಂದಿ ಆ ಮೂಲಕವಾಗಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳನ್ನು ಶುದ್ಧಗೊಳಿಸಿಕೊಂಡು ಜೀವನದ ಅನಿತ್ಯತೆ ಕ್ಷಣಿಕತೆಯನ್ನು ಗುರುತಿಸಿ ಇವುಗಳಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ನೀನು ಒಂದು ವೇಳೆ ತೀವ್ರತೆಯನ್ನು ಬೆಳೆಸಿಕೊಂಡಿದ್ದೇ ಆದರೆ ಆವಾಗ ನೀನು ಮುಮುಕ್ಷು ಆಗ್ತೀಯ. ವೇದಾಂತವನ್ನು ಪ್ರಮಾಣ ಅಂಥೇಳಿ ಒಪ್ಪಿತೀಯ. ವೇದಗಳನ್ನೇ ಪ್ರಮಾಣ ಒಪ್ಪಿಕೊಂಡಾಗ ವೇದಗಳ ಅಂತಭಾಗವು ಅಪ್ರಮಾಣವಾಗ್ತದ. ವೇದದ ಹೊಟ್ಟೆಯಲ್ಲಿದ್ದದ್ದು ಎಲ್ಲವೂ ಕೂಡ ಪ್ರಮಾಣವೇ. ಏನಂತೀರಿ? ವೇದಗಳ ಗರ್ಭದಲ್ಲಿ ಏನೇನಿದೆಯೋ ವೇದ, ವೇದಾಂಗ, ಜ್ಯೋತಿಷ್ಯ. ಅಯ್ಯೋ, ನಾನು ಉಪನಿಷತ್ತುಗಳಲ್ಲಿ ಭಾರಿ ವಿಶ್ವಾಸ ನನಗೆ, ಆದರೆ ಈ ಜ್ಯೋತಿಷ್ಯದಲ್ಲಿ ವಿಶ್ವಾಸ ಇಲ್ಲ. ಸಾರಿ, ಯು ಕೆನಾಟ್ ಸೇ ದ್ಯಾಟ್. ಹಾಗೆ ಹೇಳ್ಕೊಡೋದು, ಹೇಳಬಾರ್ದು. ಹಾಗೆ ಹೇಳಿದ್ರೆ ಅದು ಒಳ್ಳೆಯದಲ್ಲ. ಒಂದು ಭಾಗ ಒಪ್ಕೋತೀನಿ, ಒಂದು ಭಾಗ ಒಪ್ಕೊಂಡಿಲ್ಲ ಅಂತಂದ್ರೆ ಯಾವುದನ್ನು ಒಪ್ಕೊಂಡಿಲ್ಲ ಅಂತಲೇ ಅರ್ಥ. ಇದಕ್ಕೆ ಅರ್ಧ ಝರ್ತಿ ನ್ಯಾಯ ಅಂತಾರೆ. ಅರ್ಧ ಝರ್ತಿ ನ್ಯಾಯ. ಝರ್ತಿ ಅಂದರೆ ಮೊಟ್ಟೆ, ಅರ್ಧ ಝರ್ತಿ ನ್ಯಾಯ. ಅರ್ಧ ಮೊಟ್ಟೆ ಆಮ್ಲೆಟ್ಗೆ, ಇನ್ನರ್ಧ ಮೊಟ್ಟೆ ಮರಿ ಹಾಕಲಿಕ್ಕೆ. ಇಡ್ಲಿಗೆ ಬರ್ತದ? ಅರ್ಧ ಒಪ್ಕೋತಾನಂತೆ, ಇನ್ನರ್ಧ ಒಪ್ಕೊಂಡ್ರು. ವೇದವನ್ನು ಯಾವಾಗ ನೀನು ಒಪ್ಪಿಕೊಂಡಿಯೋ ಅದ್ರ ಜೊತೆಗೆ ವೇದಾಂತವನ್ನು ಕೂಡ ಒಪ್ಪಿಕೊಂಡಿದೆಯಾ. ವೇದ, ವೇದಾಂಗ ಮತ್ತು ವೈದಿಕ ದರ್ಶನಗಳು, ಷಡ್ದರ್ಶನಗಳು, ಸಾಂಖ್ಯ, ನ್ಯಾಯ, ನೈಯಾಯಿಕ, ಮೀಮಾಂಸಾ, ಕಾಣಾದ, ಇವರೆಲ್ಲ ಆಗಿನ ಕಾಲದ ಮಹಾನ್ ದಾರ್ಶನಿಕರು. ಯು ಕೆನಾಟ್ ಜಸ್ಟ್ ಸೇ ಅವೆಂಥ ಚಾರುವಾಕ, ಅವೆಂಥ ಕಾಣಾದ, ಹಾಗೆ ತಾತ್ಸಾರ ಮಾಡುವಂಥ ವ್ಯಕ್ತಿಗಳಲ್ಲ ಇವರು. ಇವರು ಮಹಾನ್ ಸ್ಕೂಲ್ ಆಫ್ ಥಾಟ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದವರು. ಇವತ್ತಿಗೂ ಕೂಡ ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾಗಿರುವಂತಹ ಅನೇಕ ತತ್ವಗಳನ್ನು ಅವರು ಪ್ರತಿಪಾದಿಸಿದ್ದಾರೆ. ಮಹಾನ್ PhD ಮಾಡಿಕೊಂಡವರು. ಸ್ವರ್ಗಂ ಅಧ್ಯೇಶಿ ವಿದ್ಯೋ ಪ್ರಬ್ರೂಹಿ. ಯಾಕೆ ನನಗೆ ಹೇಳ್ಕೊಡ್ಬೇಕು? ಶ್ರದ್ಧಾನಾಯ ಮಹ್ಯಂ. ಶ್ರದ್ಧಾವಂತನಾದ ನನ್ನಂಥವನು ಪುನಃ ಮತ್ತೆ ಇಲ್ಲಿ ಮೇಲೆ ಬರ್ತಾನೋ ಇಲ್ಲೋ ಡೌಟ್ಫುಲ್ ನಿನ್ನ ಹತ್ರ. ಈಗ ನಾನು ಬಂದಿದ್ದೀನಿ, ನನಗೆ ಆ ವಿದ್ಯೆಯನ್ನು ಹೇಳಿದ್ರು. ಲೆಟ್ ಮೀ ಬಿಕಮ್ ಅಂಬಾಸಡರ್ ಟು ಟೇಕ್ ದಿಸ್ ನಾಲೆಡ್ಜ್ ಬ್ಯಾಕ್ ಟು ಇಂಡಿಯಾ. ತಗೊಂಡು ಹೋಗ್ತೇನೆ, ನನಗೆ ಹೇಳಿಕೊಡು. ಮತ್ತು ಏನು ಈ ಸ್ವರ್ಗಲೋಕದಲ್ಲಿ ಅಮೃತತ್ವಂ ಭಜಂತ. ಯಾವುದನ್ನು ಅಮೃತತ್ವ ಅಂತ ಕರೀತಾರೋ ಮರ್ತ್ಯಲೋಕದೊಳಗೆ, ಆ ಅಮೃತತ್ವವನ್ನು ಸಾಧಿಸಲಿಕ್ಕಾಗಿ ಇರುವಂಥ ಸ್ಥಾನ ಸ್ವರ್ಗ. ಭಜಧಾತು ಏನು ತೋರಿಸ್ತದೆ? ಭಜಿಸು. ಭಜಿಸು ಅನ್ನುವ ಶಬ್ದದ ಹಿಂದೆ ಸೈಕಾಲಜಿಕಲಿ ಇಚ್ಛಿಸು. ಆ ಇಚ್ಛೆಗೆ ತಕ್ಕಂತೆ ನೀನು ಸೇವಿಸು. ಏಕೆ? ಭಜಧಾತು ಸೇವಾಯ ಅನ್ನುವ ಏತತ್ ದ್ವಿತೀಯೇನ ವೃಣೇ ವರೇಣ.
ದ್ವಿತೀಯೇನ ವರೇಣ ವೃಣೆ, ಈ ಎರಡನೆಯ ವರವನ್ನು ನನಗೆ ನೀನು ಆಶೀರ್ವದಿಸು, ಅನುಗ್ರಹಿಸು. ಈ ಎರಡನೆಯ ವರವನ್ನು ಏತತ್ ದ್ವಿತೀಯೇನ ವರೇಣ ವೃಣೆ, ಈ ಎರಡನೆಯ ವರವನ್ನು ನೀನು ನನಗೆ ಅನುಗ್ರಹಿಸು. ಏನದು ಎರಡನೇ ವರ? ಅಮೃತತ್ವಂ ಭಜಂತ ಸ್ವರ್ಗಲೋಕ, ಅಮೃತತ್ವವನ್ನು ಹೊಂದಬೇಕಾದಂತಹ ಸ್ವರ್ಗಲೋಕ ನನಗೆ ಯಾಕೆ ಹೇಳ್ಕೊಳ್ಬೇಕು? ನಾನು ಅದಕ್ಕೆ ಅಧಿಕಾರಿಯಾಗಿದ್ದೀನಿ. ಶ್ರದ್ಧಾನಾಯ ಮಹ್ಯಂ ಪ್ರಬ್ರೂಹಿ. ಯಮನೇ ಯಾಕೆ ಹೇಳ್ಕೊಳ್ಬೇಕಾದ್ರೆ ಯಮನು ತಿಳಿದವನಾಗಿದ್ದಾನೆ. ಸ್ವರ್ಗಂ ಅಧ್ಯೇಶಿ ಮೃತ್ಯೋ, ಅದನ್ನು ಅವನು ತಿಳಿದವನಾಗಿದ್ದಾನೆ. ಓಕೆ. ಭಾಷ್ಯ. ಏವಂ ಗುಣವಿಶಿಷ್ಟಸ್ಯ ಸ್ವರ್ಗಲೋಕಸ್ಯ ಪ್ರಾಪ್ತಿ ಸಾಧನಭೂತಂ ಅಗ್ನಿಂ ಸಹ ತ್ವಂ ಮೃತ್ಯು ಅಧ್ಯೇಶಿ ಸ್ಮರಸಿ ಜಾನಾಸಿ ಇತ್ಯರ್ಥಃ. ಹೇವಂ ಗುಣವಿಶಿಷ್ಟಸ್ಯ ಸ್ವರ್ಗಲೋಕಸ್ಯ, ನಾನು ಮೇಲೆ ಹೇಳಿದಂತೆ ಹೇ ಯಮರಾಜ, ಹೇ ಮಹಾಶಯ, ಹೇ ಭಗವನ್, ಮೇಲೆ ನಾನು ವಿವರಿಸಿದ್ದೇನೆ. ಎಂತಹ ಸ್ವರ್ಗಲೋಕ ಅನ್ನೋದನ್ನು ವಿವರಿಸಿದ್ದೇನೆ. ಆ ಗುಣಗಳಿಂದ, ವಿಶಿಷ್ಟವಾದ ಗುಣಗಳಿಂದ ಕೂಡಿದಂತಹ ಲೋಕವನ್ನು ಹೊಂದಬೇಕಾದಂತಹ ಪ್ರಾಪ್ತಿ ಸಾಧನಭೂತಂ, ಅಂತಹ ಸ್ವರ್ಗಲೋಕವನ್ನು ಹೊಂದಲಿಕ್ಕೆ ಅವಶ್ಯಕವಾದ ಸಾಧನವನ್ನು ತ್ವಂ ಮೃತ್ಯು, ನೀನು ಯಮರಾಜ, ಮೃತ್ಯುದೇವತಾ, ಅಧ್ಯೇಶಿ, ತಿಳಿದವನಾಗಿದ್ದೀಯಾ. ಅಧ್ಯೇಶಿ ಇಸ್ ಈಕ್ವಲ್ ಟು ಸ್ಮರಸಿ, ಸ್ಮೃತಿಗೆ ತಂದುಕೋ. ಹೇ ಯಮರಾಜ, ಹೇ ಭಗವನ್, ಹೇ ಮೃತ್ಯುದೇವತಾ, ನೀನು ಅದನ್ನು ನಿನ್ನ ಸ್ಮೃತಿಗೆ ತಂದುಕೋ ಪ್ಲೀಸ್. ಸ್ಮೃತಿಗೆ ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ, ಅದು ನಾವು ತಿಳಿದಿದ್ದರೆ. ಆದ್ದರಿಂದ ಮೊದಲು ಹೇಳ್ತಾನೆ ಸ್ಮೃತಿಗೆ ತಂದುಕೋ. ಅಷ್ಟೇ ಅಲ್ಲ, ತ್ವಂ ಜಾನಾಸಿ, ನೀ ಅದನ್ನು ತಿಳಿದವನಾಗಿದ್ದೀಯ. ಇತ್ಯರ್ಥಃ, ನೀನು ಆ ಅಗ್ನಿವಿದ್ಯೆಯನ್ನು ತಿಳಿದವನಾಗಿದ್ದೀಯ. ಆದ್ದರಿಂದ ನೀನು ಅದನ್ನು ಸ್ಮೃತಿಗೆ ತಂದುಕೊಂಡು ನನಗೆ ಹೇಳು. ಇದಷ್ಟು ಸೈಕಾಲಜಿಕಲ್ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂತಹ ಶಬ್ದ ತ್ವಂ ಅಧ್ಯೇಶಿ. ತ್ವಂ ಅಧ್ಯೇಶಿ ಅನ್ನೋ ಶಬ್ದದೊಳಗೆ ಇವೆಷ್ಟು ವಿವರಣೆ ಬರ್ತವೆ. ತಿಳಿದವನಾಗಿದ್ದೀಯಾ, ಸ್ಮೃತಿಗೆ ತಂದುಕೊಳ್ಳಿಕ್ಕೆ ಸಾಧ್ಯವಿದೆ. ನಿನ್ನ ಬಿಟ್ಟರೆ ಇನ್ನು ಯಾರು ತಿಳಿತಾರಪ್ಪ ಈ ವಿದ್ಯೆಯನ್ನು? ಹೀಗೆ ಯಮಲೋಕ ಇದು ಒಂದು ಮಹಾದ್ವಾರ ಇದ್ದಂತೆ. ಏನಕ್ಕೆ ಮಹಾದ್ವಾರ? ಇತರ ಎಲ್ಲ ಅದೃಷ್ಟ ಲೋಕಗಳನ್ನು ಹೊಂದಬೇಕಾಗಿದ್ದಲ್ಲಿ ಯು ಹ್ಯಾವ್ ಟು ಗೋ ಥ್ರೂ. ಬದ್ರಿಗೆ ಹೋಗಬೇಕು, ಹರಿದ್ವಾರ್. ಕೇದಾರಿಗೆ ಹೋಗಬೇಕು, ಹರಿದ್ವಾರ್. ಗೋಮುಖ ಹೋಗಬೇಕು, ಹರಿದ್ವಾರ್. ಚಾರ್ಧಾಮ ಯಾತ್ರೆ ಹೋಗಬೇಕು, ಹರಿದ್ವಾರ್. ವಿಷ್ಣು ಭಕ್ತನಾಗಿದ್ದೀಯೋ ಹರಿದ್ವಾರ್, ಶಿವಭಕ್ತನಾಗಿದ್ದೀಯೋ ಹರಿದ್ವಾರ್. ಹರಿದ್ವಾರ ಏನಿದು? ಇದೊಂದು ದ್ವಾರ. ಇಲ್ಲಿಗೆ ಹೋದ ನಂತರವೇ ಅಲ್ಲೆಲ್ಲ ವಿಭಾಗಗಳಾಗ್ತವೆ. ಈ ರೂಟ ಋಷಿಕೇಶ, ಈ ರೂಟ ಉತ್ತರ ಕಾಶಿ, ಈ ರೂಟ್ ಬದ್ರಿ ಕೇದಾರ, ಈ ರೂಟ್ ಗೋಮುಖ, ಈ ಗಂಗೋತ್ರಿ, ಯಮುನೋತ್ರಿ ಎಲ್ಲ ಟಿಸು ಹೊಡಿತಾವೆ.
ಅವು ಈಗಿನ ಕಾಲಕ್ಕೆ ಎಲ್ಲೋ ಟಿಸ್ರು ಉಳಿದು ಎಲ್ಲೋ ಹೋಗಿ ಒಂದಕ್ಕೊಂದು ಮತ್ತೆ ಕನೆಕ್ಟ್ ಆಗ್ತಾವೆ, ಪ್ರಶ್ನೆ ಬೇರೆ. ಅವು ಈಗೆಲ್ಲ ರಸ್ತೆಗಳು ಸಾಕಷ್ಟು ಆಗಿವೆ. ಮೊದಲು ಹಂಗಿದ್ದಿದ್ದಿಲ್ಲ. ನಾನು ಹೋದಾಗ ಹೇಗಿತ್ತು ಅಂದರೆ ಬದ್ರಿ ಕೇದಾರಿಗೆ ಹೋಗಿ ವಾಪಸ್ ಮತ್ತೆ ಬರಬೇಕು, ಮತ್ತೆ ಗಂಗೋತ್ರಿ ಯಮುನೋತ್ರಿ ಹೋಗ್ಬೇಕು. ಅಯ್ಯೋ, ಹೋಗುವುದಂದ್ರೇನು ಬರುವುದಂದ್ರೇನು ಎಲ್ಲ ವಿಚಿತ್ರ. ಆ ರೋಡ್ಗಳಂದ್ರೇನು 6 ಗಂಟೆಗೆ ನಂತರ ಯಾವ ರಸ್ತೆಯಲ್ಲಿ ಯಾವ ವಾಹನ ಬಿಡೋದಿಲ್ಲ. ಸಂಜೆ 6 ನಂತರ ಎಲ್ಲ ಅಲ್ಲೆಲ್ಲ ಸ್ಟಾಪ್. ಅವ್ರು ಹೇಳ್ಬೇಡಿ, ಇನ್ನು 5:30 ಆಗಿದೆ. ಈಗ ನೀವು ಮುಂದಿನ ಸ್ಟೇಷನ್ಗೆ ಹೋಗೋದ್ರೊಳಗೆ 7 ಗಂಟೆ ಆಗಿರ್ತದೆ. ಆದ್ದರಿಂದ ನೀವು 5:00ಗೆ ಕಟ್ ಡೌನ್ ಮಾಡಿರಿ, ಇಲ್ಲೇ ನಿಲ್ಲಿಸ್ಬಿಡ್ರಿ, ಮುಂದೆ ಬಿಡೋದೇ ಇಲ್ಲ ಅವರು. ಅಕಸ್ಮಾತ್ ಹಾಗೇನಾದ್ರು ಹಠ ಮೀರಿ ಏನಾದರೂ ಮಾಡಿ ನೀವು ಹೋಗಿದ್ದೆ ಆದರೆ ಮುಂದಿನ ಸ್ಟೇಷನಿಗೆ ಹೇಳಿಬಿಡ್ತಾರೆ, ಒಂದು ವೆಹಿಕಲ್ ಈ ಪ್ರಕಾರ ಇಲ್ಲಿಂದ ಇಲ್ಲಿ ಹೋಗಿದೆ, ಅದನ್ನು ನಿಲ್ಲಿಸ್ಲಿಕ್ಕಾಗಲಿಲ್ಲ, ಅದಕ್ಕೆ ಕೇರ್ ತೊಗೊಳ್ರಿ ಅಂಥೇಳಿ. ಅದಕ್ಕಾಗಿ ಮತ್ತು ಮೋಟ್ರ್ ಬೈಕ್ ತೊಗೊಂಡು ಬಂದು ಅದನ್ನು ಅವ್ರ ಕೇರ್ ತಗೋತಾರೆ. ರಾತ್ರಿ ಎಲ್ಲ ಕಾಯ್ತಾರೆ. ಮಿಲಿಟ್ರಿ ಇರ್ತದೆ, 2 ಜನ ಜವಾನರ ಜೊತೆ ಇರ್ತಾರೆ. ಕೆಲವೊಂದು ಇರ್ತಾರಲ್ಲ ಯಂಗ್ಸ್ಟರ್ಸ್, ಬಿಸಿ ರಕ್ತದವರು, ಹಠ ಮಾಡ್ತಾರೆ, ಕಣ್ ತಪ್ಪಿಸಿ ಹೋಗ್ತಾರೆ. ಅದು ಇವ್ರಿಗೆ ಗೊತ್ತಾದ ತಕ್ಷಣ ಅದು ಕೇರ್ ತೊಗೊಂಡ್ಬಿಡ್ತಾರೆ, ತಿಳಿಸ್ಬಿಡ್ತಾರೆ. ಇಟ್ಸ್ ಅಮೇಝಿಂಗ್. ಹಾಗೆ ಯಮಲೋಕ ಅಂದ್ರೆ ಏನಿದು? ಹರಿದ್ವಾರ ದೃಷ್ಟ ಲೋಕಗಳಿಗೆ ದ್ವಾರ, ಇದು ಅದೃಷ್ಟ ಲೋಕಗಳ. ಇಲ್ಲಿಗೆ ಹೋದ ಮೇಲೆ ಆಮೇಲೆ ಪಿತೃಲೋಕ, ಇಲ್ಲಿಗೆ ಹೋದ್ಮೇಲೆ ಆಮೇಲೆ ದೇವಗಂಧರ್ವ, ಮನುಷ್ಯಗಂಧರ್ವ ಇತ್ಯಾದಿ ಲೋಕಗಳು. ಇಲ್ಲಿಗೆ ಹೋದ ಮೇಲೆ ಇಂದ್ರಲೋಕ. ನೀ ಯಾವ ಲೋಕಕ್ಕೆ ಹೋಗ್ತಿ ಏನು ಅನ್ನೋದು ಮೊಟ್ಟ ಮೊದಲಿಗೆ ಯಮಲೋಕಕ್ಕೆ ಹೋಗು. ಇನ್ನು ಯಮಲೋಕದಲ್ಲಿ ಏನಾಗಿದೆ ಅಂತಂದರೆ ಯಮ ಇದ್ದಾನೆ. ಹಾಸ್ಯಮಯವಾಗಿ ಹೇಳ್ತಾರೆ, ಯಮ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಲಾಜಿಕಲಿ ನಾನೇನಂತೇನೆ ಅಂದರೆ, ಯಮ ಯಮಲೋಕವನ್ನು ಬಿಟ್ಟು ಹೊರಗೆ ಎಲ್ಲೂ ಹೋಗೋದೇ ಇಲ್ಲ, ಹೋಗೋ ಅವಶ್ಯಕತೆಯೂ ಇಲ್ಲ. ಅವನಿಗೆ ಸೆಲೆಸ್ಟಿಯಲ್ ಹೈವೇಗಳವು, ಸೆಲೆಸ್ಟಿಯಲ್ ಹೈವೇಗಳು, ವ್ಯೂಹ ರಶ್ಮಿನ್, ಉತ್ತರಾಯಣ ಮಾರ್ಗ, ದಕ್ಷಿಣಾಯನ ಮಾರ್ಗ ಅಂತ ಏನು 2 ಮಾರ್ಗಗಳದ. ಅವು ಸೆಲೆಸ್ಟಿಯಲ್ ಹೈವೇ. ಅವು 6 ಲೈನು 8 ಲೈನ್ ಹೈವೇ, ಅವು ಮಲ್ಟಿಪಲ್ ಲೈನ್ ಹೈವೇ. ಅವು ಎಂದೂ ಜಾಮ್ ಆಗೋದೇ ಇಲ್ಲ, ಎಂದೂ ಜಾಮ್ ಆಗೋದಿಲ್ಲ. ಎತ್ತಬೇಕಾದ್ರೆ ಎತ್ತಿ ಬಿಡೋದು ಅಷ್ಟೇ. ಅವ ಅಲ್ಲೇ ಕೂತವನು ಸಕ್ ಮಾಡಿಬಿಡ್ತಾನೆ. ಅವ ಯಾಕೆ ಇಲ್ಲಿ ತನಕ ಬರಬೇಕು, ನಮ್ಮ ತನಕ? ಒಂದು ಸೊಳ್ಳೆ ಹತ್ರ ಬರೋದಿಲ್ಲ, ಒಬ್ಬ ರಾಜನ ಹತ್ರ ಬರೋದಿಲ್ಲ, ಯಾರ ಹತ್ರ ಬರೋದಿಲ್ಲ. ಯಾಕೆಂದರೆ ಇದ್ದಲ್ಲಿಂದ ಅವನ ಕನೆಕ್ಷನ್ ಇರ್ತಾವಲ್ಲ. ಚಿತ್ರಗುಪ್ತನ ಮೂಲಕವಾಗಿ ಕನೆಕ್ಷನ್ ಸ್ಥಾಪಿಸಿರ್ತಾನೆ. ಆ ಕನೆಕ್ಟೆಡ್ ಮಾರ್ಗದಿಂದ ಮತ್ತೆ ಅವನು ಮಾಡಿದಂಥ ಕರ್ಮ, ಅವನ ಪ್ರವೃತ್ತಿ, ಅವನ ವಾಸನಗಳು, ಅವನ ಗುಣಗಳು ಎಲ್ಲ ಆಧರಿಸಿ ಅವನನ್ನು ತೊಗೊಂಡ್ಬಿಡ್ತಾನೆ. ಆದ್ದರಿಂದ ಎಲ್ಲವನ್ನೂ ತಿಳಿದವನು ತ್ವಂ ಅಧ್ಯೇಶಿ. ಈ ಅನೇಕಾನೇಕ ಅದೃಷ್ಟ ಲೋಕಗಳನ್ನು ಹೊಂದುವುದು ಹೇಗೆ ಅನ್ನುವ ವಿದ್ಯೆ ನೀ ತಿಳಿದವನಾಗಿದ್ದೀಯಾ. ನಾನು ಸುಮ್ಮನೆ ಕೇಳ್ಕೊಳ್ತಾ ಇಲ್ಲ, ನಾನೆಲ್ಲ ಇದನ್ನು ವಿಚಾರ ಮಾಡಿದ್ದೀನಿ. ಮೃತ್ಯು ಅಂದರೆ ಯಾರು? ಮೃತ್ಯು ದೇವತಾ. ಮೃತ್ಯು ದೇವತಾ ಅಂದರೆ ಯಾರು? ಯಮಲೋಕದ ರಾಜ. ಯಮಲೋಕ ಅಂದರೆ ಏನು? ಎಲ್ಲ ಅದೃಷ್ಟ ಲೋಕಗಳಿಗೆ ದ್ವಾರ. ಈ ದ್ವಾರದಲ್ಲಿ ಇದ್ದುಕೊಂಡು ಎಲ್ಲವನ್ನು ಅವನು ಕಾಪಾಡ್ತಾನೆ ಅಂತಂದರೆ ಅವನು ಎಲ್ಲವನ್ನು ತಿಳಿದವನೇ ಆಗಿರಬೇಕು. ತಮ್ಮ ಅಧ್ಯೇಶಿ, ನೀ ತಿಳಿದವನಾಗಿದ್ದೀಯ. ಆದ್ದರಿಂದ ಹೇ ಮೃತ್ಯು ಅಧ್ಯೇಶಿ ಸ್ಮರಸಿ ಜಾನಾಸಿ ಇತ್ಯರ್ಥ. ತಿಳಿದವನಾಗಿದ್ದೀಯ, ಸ್ಮೃತಿಗೆ ತಂದುಕೋ ಪ್ಲೀಸ್. ಹೇ ಮೃತ್ಯೋ ಯತಃ ತ್ವಂ ಪ್ರಬ್ರೂಹಿ ಕಥಯ ಶ್ರದ್ಧಾನಾಯ ಶ್ರದ್ಧಾವತೆ ಮಹ್ಯಂ ಸ್ವರ್ಗಾರ್ಥಿನೇ.
ಹೇ ಯಮನೇ, ಹೇ ಮೃತ್ಯು, ಯತಃ ಏಕೆಂದರೆ, ತ್ವಂ ಬ್ರೂಹಿ ಏಕೆ ನೀನು ಹೇಳಬೇಕು ಅಂದರೆ, ತ್ವಂ ಕಥಯ ನೀನು ಇದನ್ನು ಯಾಕೆ ಹೇಳಬೇಕು ಅಂದರೆ, ಅಹಂ ಶ್ರದ್ಧಾನಾಯ ಮಹ್ಯಂ ನನ್ನಂತಹ, ಮಹ್ಯಂ ಅಂದರೆ ನನ್ನಂತಹ ಶ್ರದ್ಧಾವಂತನಾದಂತಹ ಸ್ವರ್ಗಾರ್ಥಿಯಾದಂತಹ ಇನ್ನೊಬ್ಬ ಶಿಷ್ಯ, ಇನ್ನೊಬ್ಬ ಭಕ್ತ. ಭಕ್ತ ಯಮನಿಗೆ ಭಕ್ತರು ಅನ್ನೋದು ತಪ್ಪಾಗ್ತದೆ. ಯಮನಿಗೆ ಯಾರಿಗೆ ಭಕ್ತರು? ಇವನೇನೋ ಒಬ್ಬನ ಶಿಷ್ಯ ಆದ ಅಷ್ಟೇ. ಯಮನ ಸಮೀಪಕ್ಕೂ ಯಾರೂ ಹೋಗ್ಲಿಕ್ಕೆ ಬಯಸೋದಿಲ್ಲ. ಶನಿದೇವರಿಗೆ ಭಕ್ತರಿಲ್ಲ. ಅವ್ರಿಗೆ ಭಕ್ತರು ಇದ್ದಾರೆ ಅಂತಂದ್ರೆ ಶನಿ ಹಿಡ್ಕೊಂಡವರು ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಹಾಸ್ಯಮಯವಾಗಿ ಏನಂದರೆ, ಶನಿದೇವರ ಹತ್ರ ಹೋಗಿ ಶನಿಯನ್ನು ಪ್ರಾರ್ಥಿಸಬಾರ್ದಂತೆ. ಶನಿದೇವರನ್ನು ಪ್ರಾರ್ಥಿಸಬಾರ್ದಂತೆ. ನಮಸ್ಕಾರ ಮಾಡಿದರೂ ಕಷ್ಟನೇ, ತಲೆ ತಗ್ಗಿಸಬಾರ್ದು. ನೋಡ್ರಿ, ಅದು ಏನನ್ನೋ ಹೇಳ್ತಾರೆ. ಹಾಗೆ ಯಮನು ಕೂಡ ಅದೇ ಕ್ಯಾರೆಕ್ಟರೇ ಲೌಕಿಕರ ದೃಷ್ಟಿಯಲ್ಲಿ. ಹೇ ಮೃತ್ಯು, ತಂ ಪ್ರಬ್ರೂಹಿ ಕಥಯ ಶ್ರದ್ಧಾನಾಯ ಶ್ರದ್ಧಾವತೆ ಮಹ್ಯಂ ಸ್ವರ್ಗಾರ್ಥಿನೇ. ನಾನು ಬರೇ ಸ್ವರ್ಗವನ್ನು ಮಾತ್ರ ಬಯಸಿ ಬಂದವನಲ್ಲ, ಸ್ವರ್ಗದಲ್ಲಿ ಶ್ರದ್ಧೆ ಇದ್ದವನು. ಮತ್ತು ಈ ಶ್ರದ್ಧಾ ನನಗೆ ಯಾಕದ ಅಂತಂದರೆ, ಮತ್ತು ನೀ ತಪ್ಪು ತಿಳ್ಕೊಬೇಡ, ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಇಟ್ ಈಸ್ ನಾಟ್ ಎ ಡಿಸೈರ್ ಫಾರ್ ಮೈಸೆಲ್ಫ್. ಈ ಇಚ್ಛಾ ನನಗಾಗಿ ಇದನ್ನು ಇಚ್ಛಾ ಮಾಡಿಲ್ಲ ನಾನು. ಅಲ್ಲಿ ಮರ್ತ್ಯ ಲೋಕದಲ್ಲಿ ಜನ ಈ ಸ್ವರ್ಗದ ವಿಚಾರ ಮಾತಾಡ್ತಾರೆ, ಅವ್ರಿಗೆ ಯಾರಿಗೂ ಸ್ವರ್ಗದ ವಿಷಯದಲ್ಲಿ ಗೊತ್ತಿಲ್ಲ. ಆದ್ದರಿಂದ ಅವರೇ ಒಳಿತಿಗಾಗಿ ನನಗೆ, ಶ್ರದ್ಧಾವಂತನಾದ ನನಗೆ, ಭಕ್ತಿಯಿಂದ ಕೇಳಿದಂತಹ ನನಗೆ ಈ ವಿದ್ಯೆಯನ್ನು ಹೇಳಿಕೊಡು. ಸ್ವರ್ಗಾರ್ಥಿನಿ. ಏನ ಅಗ್ನಿನಾ ಚಿತೇನ ಸ್ವರ್ಗಲೋಕಾಃ ಸ್ವರ್ಗಃ ಲೋಕಃ ಈಶಾಂತೆ ಸ್ವರ್ಗಲೋಕಾ ಯಜಮಾನ ಅಮೃತತ್ವಂ ಅಮರಣತಾಂ ದೇವತ್ವಂ ಭಜಂತಿ ಪ್ರಾಪ್ನುವಂತಿ ತದೇತತ್ ಅಗ್ನಿವಿಜ್ಞಾನಂ ದ್ವಿತೀಯೇನ ವರೇಣ ವೃಣೇ. ಯಾವ ಅಗ್ನಿ ಕಾರ್ಯದಿಂದ, ಏನ ಅಗ್ನಿನ, ಯಾವ ಅಗ್ನಿ ಕಾರ್ಯವನ್ನು ಪ್ರಚೋದಿಸುವುದರಿಂದ, ಚಿತೇನ ಸ್ವರ್ಗಲೋಕಾಃ ಸ್ವರ್ಗಲೋಕಗಳನ್ನು ಹೊಂದಲಿಕ್ಕೆ ಸಾಧ್ಯವೋ. ಸ್ವರ್ಗಃ ಲೋಕಃ ಸ್ವರ್ಗಲೋಕಃ, ಅಂತಹ ಸ್ವರ್ಗಲೋಕವನ್ನು ಹೊಂದಬೇಕಾಗಿದೆ. ಅಲ್ಲಿ ಹೊಂದಿ ಏನಾಗಬೇಕಾಗಿದೆ? ಯಜಮಾನ, ಯಾರು ಆ ಸ್ವರ್ಗವನ್ನು ಹೊಂದುತ್ತಾರೋ ಆ ಯಜಮಾನ ಅಮೃತತ್ವಂ, ಅವನು ಅಮೃತತ್ವವನ್ನು ಹೊಂದುತ್ತಾನೆ. ಅಬ್ಸಲ್ಯೂಟ್ ಅಲ್ಲ, ಇದು ರಿಲೇಟಿವ್. ಗೊತ್ತಾಗಲಿಲ್ಲ? ಸಾಂದರ್ಭಿಕವಾಗಿ ಅಮೃತತ್ವವನ್ನು ಹೊಂದ್ತಾನೆ. ಅಂದರೆ ಮರ್ತ್ಯಲೋಕದ ಜನ ಹೇಗೆ ಹೋಗೋದು ಬರೋದು ಮಾಡ್ತಾರೋ ಹಾಗೆ ಇವನು ಮಾಡೋದಿಲ್ಲ ಅಷ್ಟೇ. ಇವನು ಕಲ್ಪವನ್ನು ದಾಟ್ತಾನೆ ಅಂತ ಅರ್ಥ ಅಲ್ಲ. ತ್ರಿಕಾಲ ಅಬಾಧಿತ ಅಮೃತತ್ವ ಅಲ್ಲ. ಇದು ಎಂಥ ಅಮೃತತ್ವ? ರಿಲೇಟಿವ್ ಅಮೃತತ್ವ, ಅಬ್ಸಲ್ಯೂಟ್ ಅಲ್ಲ. ಅಂತಹ ಅಮೃತತ್ವವನ್ನು ಯಜಮಾನ, ಆ ಯಜಮಾನ, ಯಾವ ಯಜಮಾನ? ಸ್ವರ್ಗಲೋಕವನ್ನು ಹೊಂದಿದ ಯಜಮಾನನು ಅಮೃತತ್ವವನ್ನು ಹೊಂದುತ್ತಾನೆ. ಏನು ಅಮೃತತ್ವ?
ಅಮರಣತಾಂ ದೇವತ್ವಂ ಭಜಂತೆ. ಮರಣರಹಿತವಾದ ದೈವತ್ವವನ್ನು ಅವನು ಹೊಂದುತ್ತಾನೆ. ಹೊಂದುತ್ತಾನೆ ಅಂದ್ರೇನು? ಪ್ರಾಪ್ನುವಂತಿ. ಪ್ರಾಪ್ನುವಂತಿ ಅಂದ್ರೇನು ಹೇಳ್ತಾರೆ. ತದೇತತ್ ಅಗ್ನಿವಿಜ್ಞಾನಂ ದ್ವಿತೀಯೇನ ವರೇಣ ವೃಣೇ. ನಾನು ನಿನಗೆ ಕೇಳಿಸಿಕೊಳ್ತಾ ಇದ್ದೀನಿ, ಕೇಳ್ಕೋತಾ ಇದ್ದೀನಿ ಈ ಎರಡನೆಯ ವರವನ್ನು. ಏನದು ಎರಡನೇ ವರ? ತದೇತದ್ ಅಗ್ನಿವಿಜ್ಞಾನಂ. ಯಾವ ಅಗ್ನಿವಿಜ್ಞಾನಂ? ಸ್ವರ್ಗ ಪ್ರಾಪ್ತಿ ಮಾಡಿಕೊಳ್ಳುವ ಅಮೃತತ್ವವನ್ನು ಹೊಂದುವಂತಹ ಆ ಅಗ್ನಿವಿದ್ಯೆಯನ್ನು ನನಗೆ ಹೇಳಿಕೊಡು. ನಾನು ಶ್ರದ್ಧಾವಂತನಾಗಿದ್ದೀನಿ, ನನಗೆ ಆ ವಿದ್ಯೆಯನ್ನು ಹೇಳಿಕೊಡು. ಮತ್ತು ನೀ ಹೇಳಿಕೊಡ್ಬೇಕಾಗ್ತದೆ. ಯಾಕಂದ್ರೆ ನೀ ಹೇಳಿಕೊಡೋದ್ರಿಂದ ಮರ್ತ್ಯಲೋಕದ ಅನೇಕ ವೈದಿಕ ಸಾಧಕರು ಅದರ ಲಾಭವನ್ನು ಪಡೀತಾರೆ. ಅದನ್ನು ನನಗೆ ಹೇಳಿಕೊಡೋದನ್ನು. ಮತ್ತು ಎಲ್ಲ ಮೀರಿ ನೀ ಕೊಡ್ತೇನೆ ಅಂದೀಯ 3 ವರ, ಕೇಳು ಕೊಡ್ತೀನಿ ಅಂದೀಯ, ಇದು ಎರಡನೇದು ಕೇಳ್ತೀನಿ ಕೊಡು. ನೀ ಅನಿವಾರ್ಯ, ನಿನಗೆ ಕೊಡ್ತೀನಿ ಅಂದ್ಬಿಟ್ಟೆ. ನನ್ನಂತೂ ಸಣ್ಣ ಹುಡುಗರ ಹತ್ರ ಹಂಗೆಲ್ಲ ಮಾತಾಡ್ತಾರೆ. ಮಾತಾಡಿದೆಯೋ ಅಂದ್ರೆ ಕೊಡು, ಬೇರೆ ದಾರಿ ಇಲ್ಲ ನನಗೆ. ಎರಡನೇ ವರ ಕೊಡು ನನಗೆ. ಹಣೆ ಹುಡುಕುತ್ತಾನ. ಮೃತ್ಯೋ ಪ್ರತಿಜ್ಞೇಯಂ. ಹಾಂ, ಈಗ ಮೃತ್ಯುವಿನ ಪ್ರತಿಜ್ಞೆ ಇವನು ಕೇಳ್ಕೊಂಬಂದೆಲ್ಲ ಕೇಳಾಯ್ತು. ಈಗ ಒಂದು ಶ್ಲೋಕದಲ್ಲಿ ಆ ಸ್ವರ್ಗದ ವಿವರಣೆಗಳನ್ನು ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಅವನು ಯಾವ ಕ್ರಮದಲ್ಲಿ ಜ್ಞಾನವನ್ನು ಕೇಳ್ಕೋಬೇಕು ಆ ಕ್ರಮದಲ್ಲಿ ಜ್ಞಾನವನ್ನು ಕೇಳ್ಕೊಂಡ. ಅದೇನು ಜ್ಞಾನ? ಅಗ್ನಿವಿದ್ಯಾ. ಏನಕ್ಕೆ ಅಗ್ನಿವಿದ್ಯಾ? ಸ್ವರ್ಗ ಪ್ರಾಪ್ತಿಗಾಗಿ ಅಗ್ನಿವಿದ್ಯಾ. ಸ್ವರ್ಗ ಪ್ರಾಪ್ತಿಯ ಫಲ ಏನು? ಅಮೃತತ್ವ ಫಲಂ ಅಥವಾ ದೇವತಾ ಪ್ರಾಪ್ತಿ ಸಾಧನಂ. ಆದ್ದರಿಂದ ಆ ವಿದ್ಯೆಯನ್ನು ಹೇಳಿಕೊಡೋದು ಕೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಈಗ ಯಮ ಪ್ರತಿಜ್ಞೆ ಮಾಡ್ತಾನೆ. ಯಮನ ಪ್ರತಿಜ್ಞೆ ಏನದು? ಪ್ರತಿ ಬ್ರವೀಮಿ ತದು ಮೇ ನಿಬೋಧ ಸ್ವರ್ಗ್ಯಮಗ್ನಿಂ ನಚಿಕೇತ ಪ್ರಜಾನನ್ ಅನಂತಲೋಕಾಪ್ತಿಮಥೋ ಪ್ರತಿಷ್ಠಾ ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಂ ಪ್ರತಿ ಬ್ರವೀಮಿ ತದು ಮೇ ನಿಬೋಧ ಸ್ವರ್ಗ್ಯಮಗ್ನಿಂ ನಚಿಕೇತ ಪ್ರಜಾನನ್ ಅನಂತಲೋಕಾಪ್ತಿಮಥೋ ಪ್ರತಿಷ್ಠಾ ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಂ. ತೇ ಪ್ರಬ್ರವೀಮಿ. ತೇ ಪ್ರಬ್ರವೀಮಿ ತದು ಮೇ ನಿಬೋಧ. ಸ್ವರ್ಗ್ಯಂ ಅಗ್ನಿಂ ನಚಿಕೇತಃ ಪ್ರಜಾನನ್. ಅನಂತಲೋಕಾಪ್ತಿಮಥಃ ಪ್ರತಿಷ್ಠಾಂ ವಿದ್ಧಿ ತ್ವಂ ಏತಂ ನಿಹಿತಂ ಗುಹಾಯಾಂ. ಓಕೆ. ತೇ ಪ್ರಬ್ರವೀಮಿ, ನಿನಗೆ ನಾನು ಚೆನ್ನಾಗಿ ಹೇಳಿಕೊಡುತ್ತೇನೆ. ಅದನ್ನು ನೀನು ಮೇ ನಿಬೋಧ, ಅದನ್ನು ನೀನು ಅಷ್ಟೇ ಚೆನ್ನಾಗಿ ಕೇಳಿಸ್ಕೋ. ನಿಬೋಧ ಚೆನ್ನಾಗಿ, ನಿಶ್ಚಯೇನ ಬೋಧ. ನೀ ಶಬ್ದ ನಿಶ್ಚಯ. ಏನು ನಾನು ಕೊಡ್ತೀನಿ, ಏನು ನೀನು ಚೆನ್ನಾಗಿ ಕೇಳ್ಕೋಬೇಕು ಅಂತಂದರೆ, ಸ್ವರ್ಗ್ಯಂ ಅಗ್ನಿಂ, ಸ್ವರ್ಗವನ್ನು ಹೊಂದಬೇಕಾದಂತಹ ಅಗ್ನಿ ಕಾರ್ಯ ಯಾವುದು, ಆ ಅಗ್ನಿ ಕಾರ್ಯವನ್ನು
ನಾನು ನಿನಗೆ ಚೆನ್ನಾಗಿ ಹೇಳಿಕೊಡ್ತೀನಿ, ನೀನು ಅದನ್ನು ಲಕ್ಷ್ಯದಿಂದ ಕೇಳಿ ಪಡೆದುಕೋ. ಪ್ರಜಾನನ್, ಹೇ ನಚಿಕೇತ ಪ್ರಜಾನನ್. ಅನಂತಲೋಕಾಪ್ತಿಮತಃ ಪ್ರತಿಷ್ಠಾ. ಒಂದು ಸಲ ಈ ಅಗ್ನಿವಿದ್ಯೆ ನಿಮಗೆ ಪ್ರಾಪ್ತಿ ಆಯಿತು ಅಂತಂದರೆ ಅನಂತ ಲೋಕ, ಯಾವ ಲೋಕ ಬೇಕೋ ಆ ಲೋಕವನ್ನು ನೀನು ಹೊಂದುತ್ತೀಯ. ಅನಂತ ಲೋಕ ಆಪ್ತಿಮತಃ, ಹೊಂದಲಿಕ್ಕೆ ಸಾಧ್ಯವಾಗುವಂತಹ, ಪ್ರತಿಷ್ಠಾಂ, ಅಲ್ಲಿ ಶಾಶ್ವತವಾಗಿ ಇರುವಂತಹ. ವಿದ್ಯೆ, ಆ ಜ್ಞಾನವನ್ನು ನೀನು ಪಡೆದುಕೋ. ಮತ್ತಿಷ್ಟೇ ಅಲ್ಲ, ಆ ಜ್ಞಾನ ನಿಹಿತಂ ಗುಹಾಯ. ವಾಸ್ತವಿಕವಾಗಿ ಪಂಡಿತರ ದೃಷ್ಟಿಯಲ್ಲಿ, ಜ್ಞಾನಿಗಳ ದೃಷ್ಟಿಯಲ್ಲಿ ಅದು ಅವರವರ ಅಂತಃಕರಣದಲ್ಲಿಯೇ ಇದೆ. ತಿಳಿಯದೇ ಇದ್ದವರ ದೃಷ್ಟಿಯಲ್ಲಿ ಯಾವುದೋ ಲೋಕದಲ್ಲಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲೋ? ತಿಳಿದವರ ದೃಷ್ಟಿಯಲ್ಲಿ ಏತಂ ಗುಹಾಯಾಂ ನಿಹಿತಂ, ಇದು ಅವರವರ ಬುದ್ಧಿ ಗುಹೆಯಲ್ಲಿಯೇ ಇದೆ. ಇದು ಅಂದರೆ ಯಾವುದು? ಈ ಅಮೃತತ್ವ, ಆನಂದ. ಆದರೆ ತಿಳಿಯದೇ ಇದ್ದವರು, ಈ ಅರ್ಥವನ್ನು ತಿಳಿಯದೇ ಇದ್ದವರು, ಅವರು ಯಾವುದೋ ಒಂದು ಸಾಧನೆ ಮಾಡಿ ನಾವು ಸ್ವರ್ಗಕ್ಕೆ ಹೋಗಿ, ಒಂದು ಲೋಕಕ್ಕೆ ಹೋಗಿ ಆ ಅಮೃತತ್ವವನ್ನು ಪಡಿಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ನೀನು ಸಹಿತ ಅಂಥ ಮಾತನ್ನು ಕೇಳ್ಕೊಂಡು ಇಲ್ಲಿ ಬಂದು ನನಗೆ ಕೇಳಿಸ್ತಾ ಇದ್ದೀಯಾ, ನನಗಂತ ಸ್ವರ್ಗಕ್ಕೆ ಹೋಗುವಂಥ ವಿದ್ಯಾ ಕೊಡ್ರಿ ಅಂಥೇಳಿ. ಇಟ್ಸ್ ಓಕೆ, ನಾನು ಕೊಡ್ತೀನಿ ಅಂದೇನಿ, ನಾನು ಕೊಡ್ತೇನೆ ನನಗೆ. ಪ್ರಜಾನನ್ ಪ್ರತಿಷ್ಠಾಂ ವಿದ್ಯೆ ತಮೇದ ನಿಹಿತಂ ಗುಹಾಯಾಂ. ಭಾಷ್ಯ: ಪ್ರತಿ ತುಭ್ಯಂ ಪ್ರಬ್ರವೀಮಿ. ತೇ ಅಂದರೆ ನಿನಗೆ, ತುಭ್ಯಂ ಪ್ರಬ್ರವೀಮಿ ಚೆನ್ನಾಗಿ ಹೇಳಿಕೊಡುತ್ತೇನೆ. ಹೇ ನಚಿಕೇತ, ನಿನಗೆ ಈ ವಿದ್ಯೆಯನ್ನು ನಾನು ಚೆನ್ನಾಗಿ ಹೇಳಿಕೊಡುತ್ತೇನೆ. ಯಾಕೆಂದರೆ, ನಿನಗೆ ಯಾಕೆ ಹೇಳ್ತೇನೆ ಅಂತಂದರೆ, ತ್ವಯಾ ಪ್ರಾರ್ಥಿತಂ ಯತ್ ತ್ವಯಾ ಪ್ರಾರ್ಥಿತಂ ತದು ಮೇ ಮಮ ವಚಸಃ ನಿಬೋಧ ಬುದ್ಧ್ಯಸ್ವೈಕಾಗ್ರಮನಃ. ಏನು ಬುದ್ಧ್ಯಸ್ವೈಕಾಗ್ರ? ಬುದ್ಧ್ಯಸು ಏಕಾಗ್ರಮನಃ. ಬುದ್ಧ್ಯಸು ಏಕಾಗ್ರಮನಃ. ಗೊತ್ತಾಯಿಲ್ಲ? ಅದು ಬುದ್ಧ್ಯಸು ಬುದ್ಧ್ಯಸ್ವ ಏಕಾಗ್ರಮನಃ. ಬುದ್ಧ್ಯಸ್ವ, ಬುದ್ಧ್ಯಸ್ವ, ಬುದ್ಧ್ಯಸ್ವ ಅಲ್ಲ, ಬುದ್ಧ್ಯಸ್ವ ಏಕಾಗ್ರಮನಃ. ಓಕೆ. ನಿಬೋಧ ಬುದ್ಧ್ಯಸ್ವ ಏಕಾಗ್ರಮನಃ ಸನ್ ಸ್ವರ್ಗ್ಯಂ ಸ್ವರ್ಗಾಯ ಹಿತಂ ಸ್ವರ್ಗಸಾಧನಂ ಅಗ್ನಿಂ. ಹೇ ನಚಿಕೇತಃ ಪ್ರಜಾನನ್ ವಿಜ್ಞಾತವಾನಹಂ ಅಹಂ ಸನ್ ವಿಜ್ಞಾತವಾನ್ ಅಹಂ ಸನ್ ಇತ್ಯರ್ಥಃ. ಯಾಕೆ ಎಡವಿದ್ರಲ್ಲಿ? ಓಹೋ ವಿಜ್ಞಾತವಾನ್
ಸನ್ ಅಹಂ ಇತ್ಯರ್ಥ ಅಂತ ಹೇಳ್ತಾನೆ. ಸನ್ ಅಹಂ ಅಂತದ. ಇಲ್ಲಿ ಸಣ್ಣ ಅಹಂ ಅಲ್ಲಿ ಅಹಂ ಸಣ್ಣ. ಇದನ್ನು ಸಣ್ಣ ಅಹಂ. ಗೋರಖ್ಪುರದ ಹೆಂಗಿದೆಮ್ಮ? ಅಹಂ ಸಣ್ಣ ಇದೆ. ಹೌದು. ಸಣ್ಣ ಅಹಂ ಕನ್ನಡ. ನಡೀತು. ಅಕ್ಕಪಕ್ಕ ಶಬ್ದ. ಸನ್ ಅಹಂ ಅಹಂ ಸನ್. ತಿಳಿದವನಾದ ನಾನು ತಿಳಿದವನಾಗಿದ್ದೇನೆ ಇತ್ಯರ್ಥ. ಅಷ್ಟೇ ಅದು. ಹೇ ನಚಿಕೇತ, ನಿನಗೆ ತುಭ್ಯಂ ಪ್ರಬ್ರವೀಮಿ, ಹೇಳಿಕೊಡ್ತೀನಿ, ಚೆನ್ನಾಗಿ ಹೇಳಿಕೊಡ್ತೀನಿ. ಯಾಕೆಂದರೆ ನಾನು ಅದನ್ನು ತಿಳಿದವನಾಗಿದ್ದೇನೆ ಮತ್ತು ನಾನು ಏನು ತಿಳಿದಿದ್ದೆ ಅದನ್ನು ನೀನು ಪ್ರಾರ್ಥಿಸಿದ್ದೀಯ. ತಯಾ ಪ್ರಾರ್ಥಿತಂ ತದು ಮೇ ಮಮ ವಚಸಃ ನಿಬೋಧ. ನೀ ಅದನ್ನು ನನಗೆ ಕೇಳಿಕೊಂಡಿದ್ದೀಯಾ, ನಾನು ಅದನ್ನೇ ನಿನಗೆ ಹೇಳಿಕೊಡ್ತೀನಿ. ಮಮ ವಚಸಃ, ನನ್ನದೇ ಆದ ಮಾತುಗಳಲ್ಲಿ ನಾನು ಹೇಳಿಕೊಡ್ತೀನಿ. ನೀನು ಆ ಮಾತುಗಳು ಏನು ಹೇಳಿಕೊಡ್ತೀನೋ ಅದನ್ನು ತಿಳಿದುಕೋ. ಹೇಗೆ ತಿಳಿದುಕೋ? ಬುದ್ಧಸ್ವ ಏಕಾಗ್ರಮನಾಹ. ನಿಬೋಧ ಶಬ್ದ ಅರ್ಥ, ನಿಬೋಧ ಶಬ್ದ ಅರ್ಥ ಬುದ್ಧಸ್ವ ಏಕಾಗ್ರಮನಾಹ ಅಂದರೆ ಏಕಾಗ್ರತೆಯಿಂದ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಕೇಳು, ಲಕ್ಷ್ಯಗೊಟ್ಟು ಕೇಳು. ಲಕ್ಷ್ಯಗೊಟ್ಟು ಭಾಳ ಕಡಿಮೆ ಆಗಿದೆ ಈಗ ಉಪಯೋಗ ಮಾಡೋದು. ಭಾಳ ಉಪಯೋಗ ಮಾಡ್ತಿದ್ದೆ ನಾ. ಒಂದು ಉಪನ್ಯಾಸದಾಗ ಕಡಿಮೆ ಒಂದು 50 ಸಲ ಲಕ್ಷ್ಯಗೊಟ್ಟು ಕೇಳ್ರಿ, ಲಕ್ಷ್ಯಗೊಟ್ಟು ಕೇಳ್ರಿ. ಎಷ್ಟು ನಾ ಉಪಯೋಗ ಮಾಡ್ತಿದ್ದೆ ಅಂತಂದರೆ 9th ಕ್ಲಾಸ್ ಮಲ್ಲೇಶ್ವರದೊಳಗೆ ಒಬ್ಬನು ಅರೆಹುಚ್ಚ ಅವ್ನು ನನ್ನ ಕ್ಲಾಸಿಗೆ ಬಂದು ಕೊಡ್ತಿದ್ದ. ಒಂದು ಕ್ಲಾಸು ತಪ್ಪಿಸಿಲ್ಲ. 18 ಅಧ್ಯಾಯ ಒಂದು ಕ್ಲಾಸ್ ತಪ್ಪಿಸಿಲ್ಲ. ಅದು ಏನಾಗ್ತಿತ್ತು ಅಂದರೆ ನಾನು ತಿಂಗಳ ಹೋಗ್ತಿದ್ದಿಲ್ಲ, 2 ತಿಂಗಳ 3 ತಿಂಗಳ ಒಂದ್ಸಲ ಹೋಗ್ತಿದ್ದೆ. ಆ ಥರ ಆರ್ಗನೈಸ್ ಮಾಡ್ತಿದ್ರು ಅವರು, ಗುಂಡೂರಾವ್ ಮತ್ತು ಸೀತಾರಾಮ ಅಂತ. ಅವನು ಸ್ವಲ್ಪ ಲೇಟ್, ನಾ ಹೋಗೋದು ಲೇಟ್ ಆದ ಕೂಡಲೇ ಆ ಗುಂಡೂರಾವ್ ಅವ್ರಿಗೆ ಕೇಳೋದು, ಲಕ್ಷಗೊಟ್ಟು ಸ್ವಾಮಿಗೆ ಯಾವಾಗ ಬರ್ತಾರೆ, ಲಕ್ಷಗೊಟ್ಟು ಸ್ವಾಮಿ ಯಾವಾಗ. ಸೊ ಲಕ್ಷಗೊಟ್ಟು ಕೇಳ್ರಿ ಅನ್ನೋದು ಏನು ನನ್ನ ರೂಢಿ ಇದೆ, ಅದು ನನ್ನ ಹೆಸರಾಗಿಬಿಡ್ತದೆ. ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೆ, ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೆ. ಈಗ ಭಾಳ ಕಡಿಮೆ, ಈಗ ಎಲ್ಲೂ ಉಪಯೋಗ ಮಾಡೋದಿಲ್ಲ. ಹಾಗೆ ಎಲ್ಲರೂ ಲಕ್ಷಗೊಟ್ಟೆ ಕೇಳ್ತಾರೆ ಈಗ. ಹಾಂ, ಇಂಥ ಸಣ್ಣ ಸಣ್ಣ ಎಷ್ಟು ವಿಷಯಗಳು ಗೊತ್ತಾ. ಮೈ ಗಾಡ್. ಬುದ್ಧಸ್ವ ಏಕಾಗ್ರಮನಃ, ಒಂದೇ ಒಂದು ನಿಟ್ಟಿನ ಮನಸ್ಸಿನಿಂದ ನೀನು ಇದನ್ನು ಕೇಳಿಕೋ. ಸ್ವರ್ಗಾಯ ಹಿತಂ, ಸ್ವರ್ಗ ಸಾಧನಂ ಅಗ್ನಿಂ. ಸ್ವರ್ಗ ಮತ್ತು ಸ್ವರ್ಗದ ಹಿತವನ್ನು ಕೊಡುವಂತಹ ಈ ಸಾಧನಂ, ಅಗ್ನಿ ಸಾಧನವನ್ನು ಹೇ ನಚಿಕೇತಃ ಪ್ರಜಾನನ್. ಇಷ್ಟೇ ಅಲ್ಲ, ನನಗೆ ತಿಳಿಯದೇ ಇದ್ದದ್ದನ್ನು ನಿನಗೆ ಹೇಳೋದಿಲ್ಲ. ನನಗೇನು ಹೇಳ್ತೇನೆ, ವಿಜ್ಞಾತವಾನಹಂ, ಅದನ್ನು ನಾನು ತಿಳಿದವನಾಗಿದ್ದೇನೆ. ನಾನು ಹೌದಪ್ಪ ನೀ ಕೇಳಿದೀಯಾ, ಇದ್ದದ್ದು ಇಲ್ಲದ್ದು ಎಲ್ಲ ಸೇರಿಸಿ ಒಂದು ವಾಕ್ಯ ಕಂಪ್ಲೀಟ್ ಮಾಡಿ ನಿಂಗೆ ಹೇಳ್ಕೊಡ್ತೇನೆ. ಹಾಗಲ್ಲ, ನಾನು ಇದನ್ನು ತಿಳಿದವನಾಗಿದ್ದೇನೆ. ಪ್ರಜ್ಞಾತವಾನಹಂ ಸನ್ ಇತ್ಯರ್ಥಃ. ಪ್ರಬ್ರವೀಮಿ ತತ್ ನಿಬೋಧ ಇತಿ ಚ ಶಿಷ್ಯಬುದ್ಧಿ ಸಮಾಧಾನಾರ್ಥಂ ವಚನಂ. ಪ್ರಬ್ರವೀಮಿ ತತ್ ನಿಬೋಧ ಇತಿ. ತತ್ ನಿಬೋಧ ಇತಿ, ಅದನ್ನು ನೀನು ಚೆನ್ನಾಗಿ ಲಕ್ಷ್ಯವಿಟ್ಟು ಕೇಳು. ಶಿಷ್ಯ ಬುದ್ಧಿ ಸಮಾಧಾನಾರ್ಥಂ ವಚನ.
ಲಕ್ಷ ಹುಟ್ಟು ಕೇಳು ಅಂದರೆ ಶಿಷ್ಯನ ಬಗ್ಗೆ ಇವನಿಗೂ ಕೂಡ ಕಳಕಳಿ ಇದೆ ಅನ್ನೋದನ್ನು ತೋರಿಸ್ಬೇಕಲ್ಲ. ಲಕ್ಷ ಹುಟ್ಟು ಕೇಳು. ಅವ ಅಂದಾಗ ಏನು ಮಾಡ್ತಾನವ, ಬಾಕಿ ಕಡೆಗೆ ಲಕ್ಷ ಹುಡೋದು ಬಿಟ್ಟು ಇಲ್ಲೇ ಹೊಳ್ತಾನೆ. ಹಾಂ, ಲಕ್ಷ ಹುಟ್ಟು ಕೇಳು. ಹಾಗೆ ಆ ಶಿಷ್ಯ ಬುದ್ಧಿ ಸಮಾಧಾನಾರ್ಥಂ, ಶಿಷ್ಯ ಬುದ್ಧಿ ಸಮಾಧಾನಾರ್ಥಂ ವಚನಂ ಅಧುನಾ ಅಗ್ನಿಂ ಸ್ತೌತಿ. ಈಗ ಅಗ್ನಿವಿದ್ಯೆಯನ್ನು ಯಮ ಸ್ತುತಿಸ್ತಾನೆ. ಅನಂತಲೋಕಾಪ್ತಿಂ ಸ್ವರ್ಗಲೋಕ ಫಲಪ್ರಾಪ್ತಿ ಸಾಧನಂ ಇತ್ಯೇತತ್ ಅಥಃ ಅಪಿ ಪ್ರತಿಷ್ಠಾಂ ಆಶ್ರಯಂ ಜಗತಃ ವಿರಾಟ್ ರೂಪೇಣ ತಮ್ ಏತಂ ಅಗ್ನಿಂ ಮಯಾ ಉಚ್ಯಮಾನಂ ವಿದ್ಧಿ ಜಾನೀಹಿ ತಂ ನಿಹಿತಂ ಸ್ಥಿತಂ ಗುಹಾಯಾಂ ವಿದುಷಾಂ ಬುದ್ಧೌ ನಿವಿಷ್ಟಂ ಇತ್ಯರ್ಥಃ. ಓಂ ತತ್ಸತ್. ಕಾಲು ನೋವಾಗಲಿಕ್ಕಂತ ಇತ್ತೀಚೆಗೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ महाराज जी की जय।